ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲೆ ಜ್ಯೋತಿ. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ರಲ್ಲ? ಹೋಪ್ ಯು ಆರ್ ಆಲ್ ಡೂಯಿಂಗ್ ದಿ ಬೆಸ್ಟ್. ಆ್ಯಂಡ್ ಈಗ ಗೊತ್ತಾ ಸಂಕ್ರಾಂತಿ ಫೆಸ್ಟಿವಲ್ ಫ್ರೆಂಡ್ಸ್. ಹ್ಯಾಪಿ ಸಂಕ್ರಾಂತಿ ಟು ಒನ್ ಆ್ಯಂಡ್ ಆಲ್. ಸೂರ್ಯ ಭಗವಾನರು ಎಲ್ಲರ ಲೈಫ್ನಾಗ ಅವ್ರು ಬೇಕಾದಂಥ ಕನಸು ಏನು ಅನ್ಕೊಳತ್ತಾರ ಅವೆಲ್ಲ ಖರೆ ಮಾಡೋ ಅಂಥ ಸ್ಟ್ರೆಂತ್ ಕೊಟ್ಟರೆ ಸಾಕು ದೇವ. ಆ್ಯಂಡ್ ಕಮಿಂಗ್ ಟು ದ ವಿಡಿಯೋ, ಈಗ ಗೊತ್ತು ಸಂಕ್ರಾಂತಿ ಹಬ್ಬ ಅಲ್ವಾ. ಸೊ ನಮ್ಮಲ್ಲಿ ಬೇಳೆ ಹಾಕಿ ಹೋಳಿಗೆ ಮಾಡ್ತಾರೆ ಹಬ್ಬದ ದಿನ. ಸೊ ವೈಭವ್ ಮುಂಜಾನೆ 8ಕ್ಕೆ ಕಾಲೇಜ್ಗೆ ಹೋಗೋವಿದ್ದನು. ಅವು ಹೋಗೋಸ್ ತನಕ ಯಾಕೋ ಏನೋ ಮಗನಿಗೆ ಹೋಳಿಗೆ, ಯಾಕಂದ್ರೆ ನಮ್ಮ ಮನೆ ನಾನು ವೈಭವ್ ಇಷ್ಟಪಟ್ಟು ಹೋಳಿಗೆ ಉಣ್ತೇವೆ. ಸೊ ಅವ ಊಟ ಮಾಡಿದ್ರೆ ನಾವು ಊಟ ಮಾಡ್ರೆ ಹೆಂಗೋ ಸಮಥಿಂಗ್ ಡಿಫ್ರೆಂಟ್ ಫೀಲ್ ಬರ್ತು. ಅದ್ರ ಸಲುವಾಗಿ ನಾನೇನು ಮಾಡ್ತೀನಿ ಅಂದರೆ ಅವನಿಗೆ ಉಣಿಸ್ ಕಳಿಸ್ದ ಅಂದ್ರೆ ಐ ಫೀಲ್ ವೆರಿ ಗುಡ್. ಸೊ ಹೊರಗಿಂದ ಒಳಗಿಂದ ತೊಳೆದು ಎಲ್ಲ ಮಾಡೋದು ಆಯಿತು. ಆ ನಂತರ ನಾನು ಫ್ರೆಶ್ನ್ ಅಪ್ ಆದ. ಆ್ಯಂಡ್ ಒಂದು ಕಡೆ ನೀರು ಇಟ್ಕೊಂಡು ಒಂದು ಕಡೆ ಎಫ್ ಇಕ್ಕೊಂಡು ಕುಡ್ದು ನಂತರ ನಾನೇನು ಮಾಡ್ಲತ್ತೀನಿ ಅಂದರೆ ಒಂದು ಕಡೆ ಅನ್ನ, ಒಂದು ಕಡೆ ಹೋಳಿಗೆಗೆ ಇಟ್ಟೀನಿ. ಅನ್ನ ಯಾಕಂದ್ರೆ ನೀವು ಬಾಕ್ಸ್ನಾಗ ಕುಡ್ಲಕ್ಕ ಅನ್ನ ಅಗಸಿ ಹಿಂಡಿ ಅದನ್ನು, ಮತ್ತು ಒಂದು ಕಡೆ ಹೋಳಿಗೆಗೆ ಅಂತಂದ್ರೆ ಹೋಳಿಗೆ ಅಡುಗೆ ಮಾಡ್ಲಕ್ಕ. ಸೊ ಡೆಕೋರೇಷನ್ ಹೆಂಗಿದೆ ಹೇಳ್ರಿ ಫ್ರೆಂಡ್ಸ್? ಚೆನ್ನಾಗಿ ಅನ್ಸತ್ತದ. ಏನೋ ಸಿಂಪಲ್ ಮನೆಯಲ್ಲಿ ಇರುವಂಥ ಒಂದು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಇಟ್ಕೊಂಡೇ ಮಾಡ್ತಾಯಿದ್ದೀನಿ. ಹೆಂಗೆ ಅನ್ನಿಸ್ತಾ ಇದೆ ಮೈ ಸಿಂಪಲ್ ಡೆಕೋರೇಷನ್ ಹೇಳ್ರಿ. ಆ್ಯಂಡ್ ಆಂಬೂರ್ ಸಲುವಾಗಿ ನಾನಿಲ್ಲಿ ಒಯ್ತಾಯಿದ್ದೀನಿ ನನ್ನ ಪಾಟ್, ನಮ್ಮ ಮನೆಯಲ್ಲಿರೋ ಪಾಟ್ಸ್ನಾಗಿಂದೆ ಕೊತ್ತಂಬರಿ ಫಾರ್ ಆಂಬೂರು ಆ್ಯಂಡ್ ಭಜ. ಆ್ಯಂಡ್ ನಮ್ಮ ಭಾವರ ಮನೆಗೆ ಬಾಕ್ಸ್ ಕಳ್ಸೋದಿತ್ತು, ಯಾಕಂದ್ರೆ ಅಕ್ಕ ಊರ ಕಡೆ ಹೋಗ್ಯಾರಂತ. ಸೊ ಅದ್ರ ಸಲುವಾಗಿ ವೈಷ್ಣವಿ ಪ್ಯಾಕ್ ಮಾಡ್ಲತ್ತ ಇಲ್ಲಿ. ಸೊ ಇವತ್ತಿನ ರೆಸಿಪೀಸ್ ಹೇಳಬೇಕು ಆದ್ರೆ ಹೋಳ್ಗೆ, ಹಾಲು, ಅನ್ನ, ಆಂಬೂರು, ಭಜ, ಹಪ್ಪಳ, ತುಪ್ಪ. ನನ್ನ ಹೋಳಿಗೆ ಅಂತೂ ಸ್ಪೆಷಲ್. ಆ್ಯಂಡ್ ರಂಗೋಲಿ ಹೆಂಗಿದೆ ನೋಡಿರಿ, ನಮ್ಮ ವೈನಿ ಹಾಕಿರೋ ಹೋಗಿಲ್ಲ. ನನ್ನ ಹೋಳಿಗೆಗೆ ನಾನು ಆದೋಸ್ ಎಳ್ಳು ಹಚ್ಚೀನಿ. ಸೂಪರ್ ಟೇಸ್ಟ್ ಹತ್ಲತ್ತೀವಿ ಫ್ರೆಂಡ್ಸ್. ಎಳ್ಳು ಹಚ್ಕೊಂಡು ಹೋಳಿಗೆ, ವಾವ್! ಎಷ್ಟು ಜನ ಟ್ರೈ ಮಾಡಿರಿ ಹೇಳ್ರಿ. ಆ್ಯಂಡ್ ದಿಸ್ ಈಸ್ ಮೈ ಪ್ಲೇಟ್. ನಾನು ಶಣಗಿ ತಿಂದೀನಿ. ನಂಗೆ ಹೋಳಿಗೆ ಜೊತೆ ಅಕ್ಕಿದ ಶಣಗಿ ಆಗಲಿ ಎಂಥರ ಎಲ್ಲ ಬ್ಯಾಳಿ ಇಟ್ಕೊಳ್ಳೋದು ಮಿಕ್ಸ್ ಮಾಡ್ತಾರೆ, ಅದು ಇಷ್ಟ ಆಯ್ತದೆ. ಫಾರ್ ಕಾಫಿ ಟೈಮ್ ಆಗ್ಯದ 4:15 ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಕಾಫಿ. ನೋಡ್ಬೋದು ಎಷ್ಟು ಕಡಿಮೆ ಅದ ಅಂತ. ಯಾಕೋ ಕಾಫಿ ಕುಡಿಯೋಕ್ಕೆ ಕ್ರೇವಿಂಗ್ ಆಗ್ಲತ್ತಿತ್ತು. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕಿ ಮಾಡೀನಿ. ಸ್ವಲ್ಪ ಯು ಕ್ಯಾನ್ ಇಮ್ಯಾಜಿನ್, ಕೌಂಟ್ ಮಾಡಿ ಒಂದು 10-15 ಕ್ಯೂಬ್ಸ್ ಇರ್ತಾವಲ್ಲ ಸಕ್ಕರೆದಷ್ಟು. ಆ್ಯಂಡ್ ಇವತ್ತು ನಾನು ಬೆಲ್ಲ ಹಾಕಿ ಹೋಳ್ಗೆ ಮಾಡ್ತೀನಿ ಹಮೇಶ, ಯಾಕಂದ್ರೆ ವೈಷ್ಣವಿಗೆ ಇಷ್ಟ ಆಗೋಲ್ಲ. ಆ್ಯಂಡ್ ನಮ್ಮ ಮನೆಗೆ ನಾನು ಹೋಳ್ಗೆ ಆಗಲಿ ಮೋಸ್ಟ್ ಆಫ್ ದ ಸ್ವೀಟ್ಸ್, ಈವನ್ ಕ್ಯಾರೆಟ್ ಕಾ ಹಲ್ವಾ ಭೀ ನಾನು ಬೆಲ್ಲ ಹಾಕಿ ಮಾಡ್ತೀನಿ. ಬೆಲ್ಲ ಕರ್ಗಿಸ್ತೀನಿ ಫ್ರೆಂಡ್ಸ್. ಶೇಂಗಾದ ಹೋಳಿಗೆ ಮಾಡಬೇಕಲ್ಲ ನಾಳೆಗೆ. ಇವತ್ತು ಬೇಳೆ ಹೋಳಿಗೆ ಮಾಡೀನಿ, ನಾಳೆ ಶೇಂಗಾದ ಹೋಳಿಗೆ. ಸೊ ನೀನು ವೈಷ್ಣವಿ ಶೇಂಗಾ ಮತ್ತು ಎಳ್ಳು ಮಿಕ್ಸರ್ಗೆ ಹಾಕ್ಯ. ಇವಾಗ ನಾನು ಬೆಲ್ಲ ಪೂರ ಮಿಕ್ಸ್ ಮಾಡೀನಿ. ನಿಮ್ಗೆ ಕಾಣಿಸ್ತಾನೋ ಇಲ್ಲ, ಬೆಲ್ಲ ಪೂರ ಕರಗಿಸಿ ಚೆನ್ನಾಗಿ ಪಾಕ್ ಮಾಡಿ ಕರಗಿಸೀನಿ. ಒಂದು ಮಿನಿಟ್ ತೋರಿಸ್ತೀನಿ ತಡಿ. ಪಾಕ್ ಏನೂ ಮಾಡಲ್ಲ, ಜಸ್ಟ್ ಬೆಲ್ಲ ಕರಗಿಸ್ತೀನಿ. ಯಾಕಂದ್ರೆ ಕಸ ಕಡ್ಡಿ ಇರ್ತದೆ ನೋಡಿ ಬುಡಕ್ಕೆ, ಕರ್ಗೆ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತದೆ ಮೊದಲ. ಸೊ ಕಸ ಕಡ್ಡಿ ಇರ್ತದಲ್ಲ, ಅದು ಎಲ್ಲ ಹೋಗಬೇಕಾದ್ರೆ ಹಿಂಗೆ ಕರಗಿಸಿ ಸೋಸ್ಕೋತೀನಿ. ಜಸ್ಟ್ ಈಗ ಹಿಂಗೆ ಚೆನ್ನಾಗಿ ಕಲಸಿಕ್ಕೊಂಡ ಅಂದ್ರೆ ನಾಳೆ ಮುಂಜಾನೆ ವೈಭವ್ ಹೋಗೋ ತನಕ ಒಂದು 2 ಮಾಡಿಕೊಟ್ರು ಮಗ ಉಣ್ತಾನೆ. ಚಲೋ, ನೀವು ಪ್ರಿಪೇರ್ ಮಾಡಿರಿ ಫ್ರೆಂಡ್ಸ್. ಮುಂಜಾನೆ ಬ್ಯಾಳೆ ಹೋಳಿಗೆ ಸಲಕ್ಕೆ ರೆಡಿ ಮಾಡ್ರಿ. ಇವಾಗ ಈ ಹೋಳಿಗೆ ಸಲಕ್ಕೆ ರೆಡಿ. ಸೊ ಇವಾಗ ಟೈಮ್ 5-10 ಮಿನಿಟ್ಸ್ ಕಡಿಮೆ ಇದೆ. ಸೊ ಐ ಆಮ್ ಹ್ಯಾವಿಂಗ್ ಮೈ ಗ್ರೀನ್ ಟೀ, ಮೈ ಫಸ್ಟ್ ಕಪ್ ಆಫ್ ಗ್ರೀನ್ ಟೀ. ಈಗ ಗೊತ್ತಂತ ಫುಲ್ ಡೇ ಕೆಲಸನಾಗೆ ಹೋಳಿಗೆ ಆಯಿತು, ಅಡುಗೆ ಆಯಿತು, ಮತ್ತು ಮನೆ ಕೆಲಸ ಮುಗಿಸ, ಮನೆ ಹುಡುಗೋದು, ಮತ್ತು ಹೋಳಿಗೆ ಸಲಕ್ಕೆ ಪ್ರಿಪೇರ್ ಮಾಡ್ತೀನಿ. ಯಾಕಂದ್ರೆ ನಾಳೆ ಕರಿ ಎಲ್ಲ ನಮ್ಮಲ್ಲಿ ಹೋಳಿಗೆ ಮಾಡ್ತಾರೆ. ಇದು ಶೇಂಗಾದ ಹೋಳಿಗೆ ಮಾಡ್ತಾರೆ. ಸೊ ಶೇಂಗಾದ ಹೋಳಿಗೆ ಪ್ರಿಪ್ರೇಷನ್ ಮಾಡೀನಿ ತನಕ ತೋರಿಸ್ತೀನಿ. ಆ್ಯಂಡ್ ಇವಾಗ ಹಬ್ಬದ ಫೀಲ್, ಹಬ್ಬದ ವೈಬ್ ಬರಬೇಕಲ್ಲ. ಆ್ಯಂಡ್ ಫ್ರೆಂಡ್ಸಿಗೆಲ್ಲರಿಗೂ ಎಳ್ಳು ಬೆಲ್ಲ ಕೊಡ್ಲಕ್ಕೆ ನಡೆದೀನಿ. ಈ ಗೋಲ್ಡನ್ ಕಲರ್ ಬ್ಲೌಸ್ ಹೆಂಗೆ ಕಾಣಿಸ್ತಾ ಇದೆಲ್ಲ 3-4 ಡೇಸ್ ಕೆಳಗೆ ಉಟ್ಕೊಂಡಿನಿ. ಬಟ್ ಇವಾಗ ಫುಲ್ ಟು ಟೈಟ್ ಆಗ್ಯದ. ಇಷ್ಟು
ಎಷ್ಟು ಬ್ಲೋಟೆಡ್ ಅನ್ಸುತ್ತೆ ಬಾಡಿ, ಫುಲ್ ಟು ಸ್ವೆಲ್ಲಡ್ ಅನ್ಸುತ್ತೆ. ಏನಾರ ಮಾಡಲೇಬೇಕು, ಈ ಬ್ಲೋಟಿಂಗ್ನೂ ಉಳಿಸ್ಬೇಕು, ಓವರ್ ವೇಟ್ ಉಳಿಸ್ಬೇಕು. ಭಾಳ ವರ್ಷಗಳ ನಂತರ ನಾನು ಇಷ್ಟು ಜಾಸ್ತಿ ಹೂವು ಹಚ್ಕೊಳತ್ತೀನಿ ನೋಡ್ಬೋದು. ಆ್ಯಂಡ್ ನನ್ಗೆ ಹೆಂಗೆ ಅಂದ್ರೆ ನಾವು ಹೈದ್ರಾಬಾದವರು ಹಿಂಗೆ ಸನಿ ಕಟ್ಟಿ ಹಚ್ಕೊಂಡ್ರೆ ಚೆನ್ನಾಗಿ ಅನ್ನಿಸ್ತದೆ ಹೂವು. ಇಲ್ಲಿ ಹೆಂಗೆ ಅಂದ್ರೆ ಕಿಲೋಮೀಟ್ರ್ಗೊಂದು ಹೂವು ಇದ್ದಂಗೆ ಅನ್ನಿಸ್ತಾವೆ, ಭಾಳ ದೂರ ಅನ್ನಿಸ್ತಾವೆ. ಸೊ ಐ ಆಮ್ ವೆರಿ ಹ್ಯಾಪಿ ಟುಡೇ. ನಮ್ಮ ಮನೆ ಎದುರಿನವ್ರು ಒಬ್ಬರು ಹಣ್ಣೇರಿಲ್ಲತ್ತಾರ ಅಂತ ಹೇಳಿ ಕರೆದ್ರಿ. ಸೊ ಅಲ್ಲಿಗೆ ಹೋಗಿದ್ದೇವೆ. ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಬರೀ ಪ್ಲೇನ್ ಕೈಟ್ಸ್, ಬಟ್ ಡೆಕೋರೇಷನ್ ಅಂತೂ ಸೂಪರ್. ಆ್ಯಂಡ್ ನಾನು ನಮ್ಮದೆಲ್ಲ ಫ್ರೆಂಡ್ಸ್ಗಳಿಗೆಲ್ಲ ಎಳ್ಳು ಬೆಲ್ಲ ಕೊಡ್ಲಕ್ಕೆ ಹೋಗಿದ್ದಿಲ್ಲ. ಸೊ ನಾವೇನು ರಿಕಾರ್ಡ್ ಮಾಡಿಲ್ಲ. ಆ್ಯಂಡ್ ನಾನು ಮನೆಗೆ ಬರೋ ಹೊತ್ತಿಗೆ ಒಬ್ಬರು ಮುಗಿಯರು ಹುಡುಗಿಯರು 4 ಜನ ಹುಡುಗರು ಎಷ್ಟು ಚೆನ್ನಾಗಿ ಎಲ್ಲರ ಮನೆಗೆ ಅವ್ರು ಮಾತಾಡೋದು ಏನಂತಂದ್ರೆ, ನಾವು ಯಾರ್ಯಾರ ಮನೆಗೆ ಹೋಗಿ ಜೋಗ ತೊಗೊಂಡಿದ್ದೇವಲ್ಲ ದಸರಿನ, ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರ್ರಿ ಬಾರೋ ಅಂತ ಮಾತಾಡ್ತಾಯಿದ್ರು. ಸೊ ಮುಂದೆ ವಿಡಿಯೋ ಮಾಡಿ ನೋಡ್ರಿ ಎಷ್ಟು ಖುಷಿ ಅನ್ನಿಸ್ತು. ಹೇಳಬೇಕು ಅಂದ್ರೆ ವಿ ಲಿಟ್ರಲಿ ಡೋಂಟ್ ಇವನ್ ರಿಮೆಂಬರ್ ಹೂ ಆರ್ ದೇ, ಬಟ್ ಅವ್ರ ಮನೆಗೆ ಬಂದು ಪ್ರತಿಯೊಬ್ಬರಿಗೆ ಕೊಟ್ಟಾರೆ ಎಲ್ಲ ಕೈಯಿಂದ. ಸೊ ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ದಿಸ್ ಬಿಗ್ ನೋಟ್, ಮಕ್ಕಳಿಗೆ ಎಷ್ಟು ಭೋಳ ಇರ್ತಾರೆ ನೋಡ್ರಿ, ಅವ್ರಿಗೆ ಏನು ತೊಗೊಳೋದೇನಿಲ್ಲ, ಬಟ್ ದೇ ಮೇಕ್ ಅಸ್ ಹ್ಯಾಪಿ. ಐ ಫೆಲ್ಟ್ ವೆರಿ ಹ್ಯಾಪಿ ಆಫ್ಟರ್ ಸೀಯಿಂಗ್ ದಿಸ್. ಆ್ಯಂಡ್ ಇವತ್ತಿನ ಡೇ ಅಂತೂ ಭಾಳ ಪ್ರೊಡಕ್ಟಿವ್ ಇತ್ತು. ದಟ್ಸ್ ಆಲ್ ಫ್ರೆಂಡ್ಸ್. ಒಂದು ಬಾರ್ ಗ್ರೀನ್ ಟೀ ನಾನು ನಿಮ್ಗೆ ತೋರಿಸೀನಿ, ಅವಾಗ ಕುಡ್ದೀನಿ. ಆ್ಯಂಡ್ ಒಂದು ಬಾರ 6:30 ಅರೌಂಡ್ ಒಂದು ಬಾರ್ ಕುಡ್ದೀನಿ. ಆ್ಯಂಡ್ ರಾತ್ರಿಗೆ ನೈಟ್ ಡ್ರಿಂಕ್ನು ಕುಡ್ದೀನಿ, ಬಟ್ ವಿಚ್ ಐ ವಾಸ್ ಅನೇಬಲ್ ಟು ಶೋ ಯು. ಆ್ಯಂಡ್ ಓವರ್ ಆಲ್ ಡೇ 3 liters ಆಫ್ ವಾಟರ್ ಡನ್ ಫ್ರೆಂಡ್ಸ್. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಹಬ್ಬ ಅಂದರೆ ಹೀಗೆ ಎಲ್ಲ ಫ್ರೆಂಡ್ಸ್ ಮಾಡೋದು ಆ್ಯಂಡ್ ಉಣೋದು ಮಕ್ಕೋಬೋದು. ಬಾಯ್.